ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮೊದಲನೇದಾಗಿ ನಮ್ಮ ಕಷ್ಟ, ಎಮರ್ಜೆನ್ಸಿ, ಖುಷಿ, ಟ್ರಾವೆಲ್ಲು, ಅರ್ಜೆನ್ಸಿ ಏನೇ ಇದ್ರು ಕೂಡ ಫಸ್ಟ್ ನೆನಪಾಗೋದು ಆಟೋ. ಆ ಎಲ್ಲ ಆಟೋ ಚಾಲಕರಿಗೆ ಶಿವಣ್ಣ ನಮ್ DKD ಬಂದ್ ಹೆಂಗ್ ಅನ್ಸ್ತಾ ಇದೆ? DKD ತುಂಬಾ ಸ್ಪೆಷಲ್ ಆಕ್ಚುಲಿ. ಅಣ್ಣಯ್ಯ ಲಾಂಚ್ ಆಗಿದ್ದೆ DKD ಸ್ಟೇಜ್ ಅಲ್ಲಿ. ಶಿವಣ್ಣ ಲಾಂಚ್ ಮಾಡಿರೋದು. ಶಿವಣ್ಣ ಪರ್ಸನಲಿ ಅವತ್ತಿನ ದಿನಕ್ಕೆ ಕರೆದು ಒಂದು ಪರ್ಸನಲ್ ಬೈಟ್ಸ್ ಕೊಟ್ಟಿರೋದು ಇವತ್ತಿಗೂ ಮರೆಯಕ್ಕಾಗಲ್ಲ. ಅವತ್ತಿನ ದಿನಕ್ಕೆ ಯಾವುದೋ ಒಂದು ಹುಡುಗ ಬಂದು ಕೇಳ್ದ ಅಂತ ಕೂತು ಆ ಜೋಶ್ ಕೊಟ್ಟು ಕಳ್ಸೋದಿದೆಯಲ್ಲ, ಅದು ಶಿವಣ್ಣ ಬಿಟ್ರೆ ಶಿವಣ್ಣನ ಲೆವೆಲ್ಗೆ ಯಾರು ಚಾನ್ಸೇ ಇಲ್ಲ. ಅಂಡ್ ಶಿವಣ್ಣ, ವಿ ಆಲ್ ಲವ್ ಯು. ಪ್ರತೀಕ್ಷಾ ರಾಘವ್, ಮೈ ಗಾಡ್, ನೀನು ಪ್ರತೀಕ್ಷೆ ಏನಮ್ಮ ನೀನು ನಿಜವಾಗ್ಲೂ. ದ ವೇ ಫಸ್ಟ್ ಡೇ ಇಂದ ಇವಾಗವರೆಗೂ ಎವ್ರಿ ಎಪಿಸೋಡ್ ನೀನು ಹ್ಯಾವ್ ಬೀನ್ ಇಂಪ್ರೂವಿಂಗ್ ಅ ಲಾಟ್. ಕಾನ್ಫಿಡೆನ್ಸ್ ಎಷ್ಟಿದೆ, ಧೈರ್ಯ ಮಾಡ್ತೀಯಮ್ಮ, ಎಕ್ಸ್ಪ್ರೆಷನ್ಸ್ ಎಲ್ಲ ನೀಲಾಜಲ ಮಾಡ್ತೀಯಮ್ಮ. ಆ್ಯಂಡ್ ನಿನ್ನ ಸಪೋರ್ಟ್ ಆಗಿ ರಾಘವ್ ಈಸ್ ಅಮೇಝಿಂಗ್. ಅದು ವೆರಿ ಹಾನೆಸ್ಟ್ ಬಾಯ್ ಈಸ್. ಆ್ಯಂಡ್ ನಾಡಿನೆಲ್ಲ ಗೋವಿಂದ, ನಮ್ಮ ಇದಕ್ಕೆ ಗೋವಿಂದ ಅವರೇ ಅಂತ. ಐ ಸೂಪರ್ ಇಟ್ ವಾಸ್. ಆ್ಯಂಡ್ ಶಿವನವ್ರು ಬಂದವರು ಭಾಳ ಖುಷಿ ಆಯ್ತು. ಐ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಇವನ್ ಡಾನ್ಸ್ ಆಟಿಟ್ಯೂಡ್ ಹೆಂಗಿದೆ, ಮೈ ಗಾಡ್, ಸ್ವ್ಯಾಗ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ಮಂಜು ಮಾಸ್ಟರ್, ದೇವರವನೇ ಮಂಜು ಮಾಸ್ಟರ್, ನೀವು ಬಿಡಿ ಯಾವುದೋ ಲೆವೆಲ್ ಇದ್ದೀರಾ. ಸೂಪರ್, ತುಂಬ ಚೆನ್ನಾಗಿತ್ತು. ಆಮೇಲೆ ಆಟೋ ಅಂತ ನಮ್ಮ ಫಸ್ಟ್ ಜ್ಞಾಪಕ ಬರೋದು ಶಂಕರ್ ನಾಗಣ್ಣವರು. ಅವ್ರ ವರ್ಕ್ ಆಗಲಿ, ಅವ್ರ ಕೊಡುಗೆ ಆಗಲಿ ನಮ್ಮ ಇಂಡಸ್ಟ್ರಿಗೆ, ಇಟ್ ಇಸ್ ಫಿನಾಮಿನಲ್. ಇವತ್ತು ಹೆಣ್ಮಕ್ಳು ಅಷ್ಟು ಈಕ್ವಲ್ ಆಗಿ ಆಟೋಗಳು ಓಡಿಸ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿ 100%. ಥ್ಯಾಂಕ್ ಯು. ನಮ್ಮ ಶೋ ಬಂದು ತುಂಬ ಥ್ಯಾಂಕ್ಸ್. ಅಂಡ್ ಫ್ಯಾಂಟಾಸ್ಟಿಕ್ ಇತ್ತಮ್ಮ. ಇಟ್ ವಾಸ್ ಶೀಟೆ ಬ್ಯಾಂಗ್ ಬ್ಯಾಂಗ್. ಥ್ಯಾಂಕ್ ಯು ಅಣ್ಣ. ಈಗ ಇದ್ರ ಬಗ್ಗೆ ಅಷ್ಟೇ ಹೆಮ್ಮೆಯಿಂದ ಮಾತಾಡೋದಕ್ಕೆ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ರಚ್ಚು ಅವರಿದ್ದಾರೆ. ರಚ್ಚು, ಇಲ್ಲ, ತುಂಬ ಹೆಮ್ಮೆ ಆಗುತ್ತೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳ್ಕೊಳ್ಳೋದಕ್ಕೆ ಆಟೋ ಅಸೋಸಿಯೇಷನ್ಗೆ. ಇತ್ತೀಚೆಗೆ ಆದಂಥ ಒಂದು ನನ್ನ ಜೀವನದಲ್ಲಿ ಇಟ್ ಇಸ್ ಅ ವೆರಿ ಬಿಗ್ ಥಿಂಗ್. ನನ್ನ ಫಸ್ಟ್ ಟೈಮ್ ಈ ಥರ ಒಂದು ಅಸೋಸಿಯೇಟ್ ಆಗಿರೋದು. ಅವತ್ತು ನನ್ನನ್ನು ಇನ್ವೈಟ್ ಮಾಡೋದಕ್ಕೆ ಬಂದಾಗ ಹಲವಾರು ಹೆಣ್ಮಕ್ಳು ಬಂದಿದ್ರು. ನನಗೆ ಶಾಕ್ ಆಯಿತು, ನೀವೆಲ್ಲ ಆಟೋ ಓಡಿಸ್ತೀರಾ ಅಂತ. ತುಂಬ ಖುಷಿ ಆಯಿತು ನಿಮ್ನೆಲ್ಲರೂ ನಮ್ಮ ಶೋ ಅಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಅಕ್ಕ, ಒಂದೇ ಒಂದು ಡೈಲಾಗ್ ಆಟೋದವ್ರ ಮೇಲೆ ಹೇಳಕ್ಕ. ಒಂದು ವೀಲಲ್ಲಿ ನೀವು ಕೂತ್ಕೊಂಡು 2 ವೀಲಲ್ಲಿ ನಮ್ಮನ್ನ ಜೋಪಾನವಾಗಿ ಕರ್ಕೊಂಡು ಹೋಗ್ತೀರಾ. ಗರ್ಭಿಣಿಯರಿಗೆ ಡಾಕ್ಟರ್ ಉಚಿತ ಅಂತ ಬೋರ್ಡ್ ಹಾಕಿರಲ್ಲ, ಆದ್ರೆ ನೀವು ಹಾಕಿರ್ತೀರಾ ಎನ್ನಡ ಎಕ್ಕಡ ಕ್ಯಾರೆ ಅನ್ನೋ ಜಾಗದಲ್ಲಿ ಕನ್ನಡ ಅಂತ ಉಳಿಸ್ತಾರ. ನಮ್ಮ ಆಟೋ ಡ್ರೈವರ್ಸ್ ಕಡ್ರ. ಶಿವಣ್ಣ, ನಿಮ್ಮ ಮುದ್ದಿನ ತಂಗಿ, ಪ್ರೀತಿಯ ತಂಗಿಯವ್ವ ಗುಂಡಮ್ಮ ಹೆಂಗೆ ಡ್ಯಾನ್ಸ್ ಮಾಡ್ತಾವ್ರ ಇಲ್ಲಿ? ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅಂಡ್ ಎಲ್ಲದಕ್ಕಿಂತ ತುಂಬಾ ಖುಷಿ ಆಗೋದು ಅವಳ ಎಫರ್ಟ್ಸ್, ಅಂದ್ರೆ ಅವಳ ಅಪ್ರೋಚ್ ಚೆನ್ನಾಗಿದೆ, ಪಾಸಿಟಿವ್ ಅಪ್ರೋಚ್. ಅವಳು ಮೊದಲನೇ ಎಪಿಸೋಡ್ ಅಲ್ಲಿ ಒಂದು ಮಾತು ಹೇಳ್ತಾಳೆ, ನಾನು ಇಲ್ಲಿ ಕಾಂಪಿಟೇಷನ್ ಆಗಿ ಬಂದಿಲ್ಲ, ನನ್ನನ್ನು ನಾನು ಕಾಂಪಿಟೇಷನ್ ಆಗಿ ಇಟ್ಕೊಂಡು ನನ್ನ ಚಾಲೆಂಜಸ್ ಏನಿದೆ ಅದಕ್ಕಿಂತ ಜಾಸ್ತಿ ಏನೋ ಪ್ರೂವ್ ಮಾಡಬೇಕು ಅನ್ಕೊಂಡು ಬಂದಿದ್ದಾಳೆ. ಅಂಡ್ ಪ್ರತಿ ಎಪಿಸೋಡ್ ಅಲ್ಲಿ ಕೂಡ ಪ್ರತಿ ವಾರ ಹೋಗ್ತಿದ್ದಂಗೆ ಬೆಟರ್ ಆಗ್ತಾ ಇದ್ದಾಳೆ. ಅಂಡ್ ಐ ಥಿಂಕ್ ಅದಕ್ಕಿಂತ ದೊಡ್ಡ ಗೆಲುವು ಬೇರೆ ಏನಿಲ್ಲ ಅನ್ಕೋತೀನಿ. ನಮ್ಮನ್ನ ನಾವು ಬೆಟರ್ ಮಾಡ್ಕೊಂಡು ಹೋಗೋದ್ರಲ್ಲೇ ಇರೋದು. ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಅವಳು ಹೇಳಿದ್ಲು, ಅಣ್ಣ ಪೇರೆಂಟ್ಸ್ ಮೀಟಿಂಗ್ ತರ ಎಲ್ಲರ ಪೇರೆಂಟ್ಸ್ ಬರ್ತಾ ಇದಾರೆ, ನೀ ಬರ್ತಾ ಇಲ್ಲ, ಪ್ಲೀಸ್. ಸೊ ಪೇರೆಂಟ್ಸ್ ಮೀಟಿಂಗ್ ಬಂದಿದ್ದೀನಿ ನಾನು. ಸೊ ಪೇರೆಂಟ್ಸ್ ಮೀಟಿಂಗ್ ಬಂದು ಡ್ಯಾನ್ಸ್ ಮಾಡಿ ಖುಷಿ ಪಡಿಸಿದ್ದಾರೆ. ಗುಂಡಮ್ಮ, ಅಣ್ಣಯ್ಯ ಬಂದಿದ್ದು ಎಷ್ಟು ಸಂತೋಷ ಆಯ್ತು. ಅಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವ್ನು ಎಷ್ಟು ಬ್ಯುಸಿ ಇದ್ರೂ ನನಗೋಸ್ಕರ ಬಂದಿದ್ದಕ್ಕೆ, ನಮಗೋಸ್ಕರ ಬಂದಿದ್ದಕ್ಕೆ. ಆ್ಯಂಡ್ ಐ ಆಮ್ ಜಸ್ಟ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಹಿಮ್. ಎಲ್ಲ ಕಡೆ ಹೇಳ್ತೀನಿ ನಾನು, ನಂಗೆ ರಿಯಲ್ ಅಣ್ಣ ಇಲ್ಲ, ಬಟ್ ಅಣ್ಣ ಅಂತ ಯಾರನ್ನಾರೂ ಒಂದು ಜೀವನದಲ್ಲಿ ಕರೆದಿದ್ದೀನಿ ಅಂದರೆ ಅದು ಇವನು ಮಾತ್ರ. ಆ್ಯಂಡ್ ಹಿ ಸ್ಪೆಷಲ್, ಹಿ ವಿಲ್ ಬಿ. ಅಣ್ಣ, ಇದೇ ಖುಷಿಯಲ್ಲಿ ನಮ್ಮ ಅಣ್ಣಯ್ಯ ಕಡೆಯಿಂದ 1-2 ಸಾಲು ತಂಗಿಯಮ್ಮಂಗೋಸ್ಕರ ಹಾಡಿ. ನೀವು ಎಷ್ಟು ಚೆನ್ನಾಗಿ ಹಾಡ್ತೀರಾ ಅಂತ ನಮಗೆ ಗೊತ್ತು. ಥ್ಯಾಂಕ್ ಯು ಶಿವಣ್ಣ, ನೀವು ಬಂದು ನಿಮ್ಮ ಪ್ರೀತಿಯ ತಂಗಿಯವನಿಗೆ ಸಪೋರ್ಟ್ ಮಾಡಿದ್ದಕ್ಕೆ. ಇದೇ ರೀತಿ ಖುಷಿಯಾಗಿರಿ. ಆ್ಯಂಡ್ ಮೋರ್ ಪವರ್ ಟು ಯು ಶಿವಣ್ಣ. ಓಕೆ, ಥ್ಯಾಂಕ್ ಯು ಗುಂಡಮ್ಮ. ಥ್ಯಾಂಕ್ ಯು. ಈ ಹೊಸ ವರ್ಷದಲ್ಲಿ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣನ ಮೆಲೋಡಿ ಹಾಡಿಗೆ ಹೆಜ್ಜೆ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ನಮ್ಮ DKDಯ ಅಪ್ಪು ಅನೂಪ್ ಹಾಗೂ ಬಳ್ಳಾರಿಯ ಸರ್ಕಾರಿ ಶಾಲೆಯ ಪ್ರತಿಭೆ ಪೂಜಾ. ಅಣ್ಣ, ನಿಮ್ಮ ಮಾತಿನಿಂದನೇ ಶುರು ಮಾಡೋಣ ಅಂತ ಅಣ್ಣ. ವೆರಿ ಬ್ಯೂಟಿಫುಲ್ ಸಾಂಗ್. ಸುನಿಲ್ಕುಮಾರ್ ದೇಸಾಯಿ ಅಂದರೆ ಅದೊಂದು ಸ್ಪೆಷಲ್ ಫ್ಲೇವರ್ ಅವ್ರದ್ದು. ಆ ಕಾಸ್ಟ್ಯೂಮ್ ಕಲರಿಂಗ್ ಇಂದ ಹಿಡಿದು ಆಮೇಲೆ ಮೂಮೆಂಟ್ಸ್ ಹಂಗೆ ಇರಬೇಕು. ಐ ಥಿಂಕ್ ಫ್ಯಾಂಟಾಸ್ಟಿಕ್ ರೋಲ್. ಆಮೇಲೆ ಇವತ್ತು ವಸಂತ್ ಅದನ್ನ ಕ್ರಿಯೇಟ್ ಮಾಡಿದಾಗ ಏನಿಲ್ಲ, ಸಿಂಪಲ್ ಅಷ್ಟೇ, ಸೆಟ್ ಒಂದು ಬಾವಿ, ಒಂದು ಮನೆ, ಎಷ್ಟು ಚೆನ್ನಾಗಿ ಮಾಡಿದೆ. ಆಮೇಲೆ ಈ ಡ್ಯಾನ್ಸಸ್ ಮಕ್ಕಳು ಅಷ್ಟೇ ಸೋ ಬ್ಯೂಟಿಫುಲಿ ದೇ ಸ್ಟಾರ್ಟೆಡ್. ತುಂಬ ಪ್ರಿಟಿಯಾಗಿ ಆಂಬಿಯನ್ಸ್ ನೋಡೋಕ್ಕೆ ಒಂದು ಡಿವೋಷನಲ್ ಆಗಿತ್ತು. ಇಟ್ ವಾಸ್ ಸೋ ಬ್ಯೂಟಿಫುಲಿ ಸ್ಟಾರ್ಟೆಡ್. ಆ ಹುಡುಗಿ ಬಂದಿದ್ದು. ಆಮೇಲೆ ಪೂಜಾ ಅಂತೂ ವಂಡರ್ಫುಲ್ ಎಕ್ಸ್ಪ್ರೆಷನ್ ಅಮ್ಮ. ಎಷ್ಟು ಈ ಬ್ಲಾಕ್ ಮಾಡ್ತಾರೆ, ಮುಳ್ಕೋದಷ್ಟ
ಹಂಗೆ ಅನ್ಕೊಂಡು ಇದು ಮೈ ಗಾಡ್ ಬ್ಯೂಟಿಫುಲ್ ಶಿ ಎಕ್ಸ್ಪ್ರೆಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಅನೂಪ್ ಮಾತಾಡೋಂಗೆ ಇಲ್ಲ, ವಂಡರ್ಫುಲ್. ಅವ್ನು ಪಕ್ಕ ಹೀರೋನೇ ರೀ, ಅವನು ಹೀರೋ ಮೆಟೀರಿಯಲ್. ಅಷ್ಟು ಅದ್ಭುತವಾಗಿತ್ತು ನೋಡೋಕ್ಕೆ. ಫ್ಯಾಂಟಾಸ್ಟಿಕ್. ಇಟ್ ವಾಸ್ ಟೋಟ್ಲಿ ಇಟ್ ವಾಸ್ ಚಿಟಿ ಬ್ಯಾಂಗ್ ಪರ್ಫಾರ್ಮೆನ್ಸ್. ಸೂಪರ್. ಆಲ್ ದಿ ಬೆಸ್ಟ್. ಮೈ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಅಣ್ಣ. ಇಳಯರಾಜ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಒಳ್ಳೆ ಸಾಂಗ್ ಕೊಟ್ಟಿದ್ದು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸೂಪರ್. ಆ್ಯಂಡ್ SPB ವಾಯ್ಸ್ ಮರೆಯಂಗೆ ಇಲ್ಲ, ಮಧುರ ಅದು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ರಾಘು, ಕಳೆದೋಗಿದೆ ನಾನು ನಿಜವಾಗ್ಲೂ. ಒಂದು ಬಹಳ ಅದ್ಭುತವಾದ ಹಾಡನ್ನ ಇನ್ನೂ ಖುಷಿ ಪಟ್ಟು ನೋಡೋ ತರ ಮಾಡಿದ್ದಾರೆ ವಸಂತ್ ಮಾಸ್ಟರ್. ನಾನು ಯು ಆರ್ ಸಿಂಪ್ಲಿ ಅಮೇಝಿಂಗ್ ಕಣ. ನಿನ್ನ ಸ್ಟೈಲ್ ಭಾಳ ಅದ್ಭುತ. ಆಮೇಲೆ ನಿನಗೆ ಸರಿಯಾಗಿ ಪೂಜಾ ನಿಂತ್ಕೋತಾಳೆ. ಇಡೀ ಸಾಂಗ್ ಎಲ್ಲೋ ಒಂದು ಕಡೆ ಎಕ್ಸ್ಪ್ರೆಷನ್ ಬಿಟ್ಕೊಡೋದಿಲ್ಲ. ಅಷ್ಟು ಮುದ್ದಾಗಿ ಮಾಡ್ತಾಳೆ, ಅಷ್ಟು ಲಕ್ಷಣವಾಗಿ ಕಾಣ್ತಾ ಇದ್ದೀರಾ ಇಬ್ರು. ಸೊ ತುಂಬಾ ಲೈವ್ಲಿ ಆಗಿತ್ತು ಇಡೀ ಪರ್ಫಾರ್ಮೆನ್ಸ್ ಇದು. ಎಸ್ಪೆಷಲಿ ಒಂದು ಜಾಗದಲ್ಲಿ ಅವಳನ್ನ ಲಿಫ್ಟ್ ಮಾಡಿ ಇಟ್ಕೊಂಡಾಗ ಅವಳು ಹಿಂಗೆ ರೆಸ್ಟ್ ಆಗಿ ಹಿಂಗೆ ತಿರ್ಕೊಂಡು ಎಷ್ಟು ಮುದ್ದಾಗಿ ಕಾಣುತ್ತೆ ಗೊತ್ತಾ ಅವೆಲ್ಲ. ಸೊ ಬ್ಯೂಟಿಫುಲ್ ಇಟ್ ಅನ್ಕೊಂಡು. ಥ್ಯಾಂಕ್ ಯು ಸೋ ಮಚ್. ಜನ್ಯಾಜಿ. ನಾನು ಇಷ್ಟಪಡೋಂಥ ಇಬ್ಬರು ವ್ಯಕ್ತಿಗಳು, ಒಂದು ಸಂಗೀತದಲ್ಲಿ ಇಸೈನ್ಯಾನಿ ಇಳಯರಾಜ ಅವರು, ಒಂದು ನಮ್ಮ ಕರ್ನಾಟಕ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ಇಬ್ಬರ ಅದ್ಭುತವಾದ ಸೋಲ್ಗಳ ಮೂಲಕ 2026ನ ವೆಲ್ಕಮ್ ಮಾಡ್ತಾ ಇರೋದು ಒನ್ ಆಫ್ ದ ಬೆಸ್ಟ್ ಎವರ್ ಮೂಮೆಂಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ಚೂಸಿಂಗ್ ದಿಸ್ ಸಾಂಗ್. ಈ ಹಾಡು ಎವರ್ ಗ್ರೀನ್ ಅಲ್ಲ, ಎವರ್ 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 ಗ್ರೀನ್ ಹಾಡಿದು. ಬಹಳ ಮುಖ್ಯವಾಗಿ ವಸಂತ್ ಅವರೇ ಹ್ಯಾಟ್ಸ್ ಆಫ್ ಟು ಯು. ಎಷ್ಟು ಬ್ಯೂಟಿಫುಲ್ ಕೊರಿಯೋಗ್ರಾಫಿ ಅಂದರೆ, ಆ ಕೊರಿಯೋಗ್ರಾಫಿನಲ್ಲಿ ಒಂದು ಏನಂತಾರೆ ಕ್ಯೂಟ್ನೆಸ್, ಒಂದು ಜೋಕಾಲಿನಲ್ಲಿ ಹಾಕಿ ತೂಗ್ದಂಗಿತ್ತು ನಿಮ್ಮ ಕೊರಿಯೋಗ್ರಾಫಿ. ಇಟ್ ಇಸ್ ಸೋ ಕ್ಯೂಟ್. ಭಾಳ ಖುಷಿ ಆಯಿತು. ಆ್ಯಂಡ್ ನೀವಿಬ್ಬರು ಮ್ಯಾಜಿಕ್. ಆ ಮಗು ಅವಳು ಎಷ್ಟು ಚಿಕ್ಕ ವಯಸ್ಸಿಗೆ ಅವಳು ಏನು ಎಕ್ಸ್ಪ್ರೆಷನ್ಸ್, ಅವಳು ಕಣ್ಣು, ಅವಳ ಮೂಮೆಂಟು, ಅವಳು ನಗು ಕರೆಕ್ಟಾಗಿ ಎಲ್ಲಿ ನಗಬೇಕು, ಎಲ್ಲಿ ನಾಚ್ಕೋಬೇಕು, ಎಲ್ಲಿ ಏನು ಅಧಾ ತೋರಿಸ್ಬೇಕು, ಇಷ್ಟು ಚಿಕ್ಕ ವಯಸ್ಸಿಗೆ ಅವಳಿಗೆ ಎಲ್ಲನೂ ಗೊತ್ತಾಗಿದೆ. ಹ್ಯಾಟ್ಸ್ ಆಫ್ ಮಾ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೀನು ಕೂಡ ಅದನ್ನು ಲಾವಣಿ ಎಲ್ಲ ಹಿಡ್ಕೊಂಡು ಕರೆಕ್ಟಾಗಿ ಮೂವ್ ಮಾಡಿ, ಆ ಹೀರೋದೊಂದು ಸ್ವ್ಯಾಗ್ ಬೇಕಲ್ಲ, ಆ ಸ್ವ್ಯಾಗ್ ಕೂಡ ತುಂಬ ಚೆನ್ನಾಗಿ ಕವರ್ ಮಾಡಿ. ಇಟ್ ವಾಸ್ ಒನ್ ಆಫ್ ದ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ವಸಂತ್ ಮಾಸ್ಟರ್ ಕೊರಿಯೋಗ್ರಫಿ ತುಂಬ ಮುದ್ದಾಗಿ ಮಾಡಿಸಿದ್ರಿ. ಆ್ಯಂಡ್ ಅವರಿಬ್ಬರು ಎಕ್ಸ್ಪ್ರೆಷನ್ಸ್ ತುಂಬ ಮೆಚ್ಯೂರ್ಡ್ ಎಕ್ಸ್ಪ್ರೆಷನ್ಸ್. ಆ್ಯಂಡ್ ನಿಮ್ಮ ಡಾನ್ಸ್ ನನಗೆ 100% ಇಷ್ಟ ಆಯಿತು ಅಂದರೆ ನಿಮ್ಮ ಎಕ್ಸ್ಪ್ರೆಷನ್ಸ್ ನನಗೆ 1000% ಇಷ್ಟ. ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತೀರಾ ಕಣ್ರು ನೀವಿಬ್ರು. ಅನೂಪ್ ಡಾನ್ಸ್ ಮಾಡ್ತಿರ್ಬೇಕಾದ್ರೆ ನನಗೆ ಗೊತ್ತಿಲ್ಲ ಅನೂಪ್, ನನಗೆ ಯಶ್ ಅವ್ರು ನೋಡ್ದಂಗೆ ಅನಿಸುತ್ತೆ ನೀನು ಡಾನ್ಸ್ ಮಾಡ್ತಿದ್ರೆ. ಆ್ಯಂಡ್ ಕೊರಿಯೋಗ್ರಫಿ ತುಂಬ ಸ್ಟೈಲಿಶ್ ಆಗಿದೆ. ನನಗೆ ಈ ಸ್ಟೆಪ್ ಇಷ್ಟ ಆಯ್ತು, ಆ ಹುಕ್ ಸ್ಟೆಪ್, ಆ ಹಾಡ್ಗೂ, ಇವರ ಕೊರಿಯೋಗ್ರಫಿ, ಇವರ ಎಕ್ಸ್ಪ್ರೆಷನ್ಸು, ಡಾನ್ಸರ್ಸು, ಎವ್ರಿಥಿಂಗ್ ವಾಸ್ ಜಸ್ಟ್ ಪರ್ಫೆಕ್ಟ್. ರಚ್ಚು, ಇದು ನಮ್ಮ ಫೇವ್ರೆಟ್ ಹಾಡು, ನಿಮ್ಮ ಫೇವ್ರೆಟ್ ಹಾಡು, ಅಣ್ಣನ ಫೇವ್ರೆಟ್ ಹಾಡು. ಇಷ್ಟು ಫೇವ್ರೆಟ್ ಇರಬೇಕಾದ್ರೆ ನಮ್ಮ ಫೇವ್ರೆಟ್ ಅಣ್ಣನ ಕೈಲಿ ಆ ಸಾಂಗ್ ಒಂದೆರಡು ಹೆಜ್ಜೆ ಯಾಕೆ ಹಾಕಿಸ್ಬಾರ್ದು ಅಂತ ಹೇಳಿ. ಅವ್ರಿಗೂ ಖುಷಿನೇ ಆ್ಯಕ್ಚುಲಿ. ಅದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಆ ಹಾಡಲ್ಲಿ ಅಣ್ಣ ಮಾತ್ರ ಡಾನ್ಸ್ ಮಾಡಲ್ಲ, ಅಣ್ಣನ ಹೇರ್ ಕೂಡ, ಆ ಮೂಮೆಂಟ್, ಆ ನೆಕ್, ಆ